ನಡುವೆ ಯುದ್ಧದ ಭೀತಿ ಎದುರಾಗಿರುವಂತದ್ದು ನೋಡಿ. ನಿನ್ನೆ ಇರಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡುತ್ತೆ. ಈಗ ಇಸ್ರೇಲ್ ಮೇಲೆ 150 ಡ್ರೋನ್ಗಳಿಂದ ಇರಾನ್ ದಾಳಿ ಮಾಡಿದೆ. ಜೆರುಸಲೆಂ ನಗರವನ್ನ ಟಾರ್ಗೆಟ್ ಮಾಡಿ ಇಲ್ಲಿ ಇರಾನ್ ಅಟ್ಯಾಕ್ ಮಾಡಿರುವಂತದ್ದು. ಇರಾನ್ ಅಣುಸ್ಥಾವರಗಳ ಮೇಲೆ ಇಸ್ರೇಲ್ ನಿನ್ನೆ ದಾಳಿಯನ್ನ ನಡೆಸಿತ್ತು. ಈ ಒಂದು ಪರಿಣಾಮ ಇರಾನ್ನ ಸೇನಾ ಮುಖ್ಯಸ್ಥರು ಹಾಗೆ ವಿಜ್ಞಾನಿಗಳು ಕೂಡ ಮೃತಪಡ್ತಾರೆ. ವಿಜ್ಞಾನಿಗಳ ಹತ್ಯೆ ಕೂಡ ಆಗಿತ್ತು. ಇನ್ನು ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ಈಗ ಇರಾನ್ ಡ್ರೋನ್ ದಾಳಿಯನ್ನ ನಡೆಸಿದೆ. ಪ್ರಮುಖ ನಗರಗಳನ್ನೇ ಟಾರ್ಗೆಟ್ ಮಾಡಿ ಈಗ ಪ್ರತಿ ದಾಳಿಯನ್ನ ನಡೆಸಿರುವಂತಹ ಇರಾನ್. ಹೀಗಾಗಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧದ ಭೀತಿ ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು. ಏನಾಗುತ್ತೆ ಅನ್ನೋ ಭಯ ಶುರುವಾಗಿದೆ. ಇಸ್ರೇಲ್ ಮೇಲೆ ಈಗ ಇರಾನ್ ಪ್ರತಿ ದಾಳಿಯನ್ನ ಮಾಡಿದೆ. ಇಸ್ಲಾಮಿಕ್ ಗಣರಾಜ್ಯದ ಒಂದಷ್ಟು ಪರಮಾಣು ಮತ್ತು ಮಿಲಿಟರಿ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ನಡೆದಂತಹ ದೊಡ್ಡ ಮಟ್ಟದ ದಾಳಿಯಲ್ಲಿ ಇರಾನ್ ಇಂದು ಮುಂಜಾನೆ ಇಸ್ರೇಲ್ ಮೇಲೆ ಕ್ಷಿಪಣಿಗಳ ದಾಳಿಯನ್ನ ನಡೆಸಿ ಹಲವಾರು ಉನ್ನತ ಜನರಲ್ಗಳನ್ನ ಕೊಂದು ಹಾಕಿದೆ ಅನ್ನೋದರ ಕುರಿತು ವರದಿಯಾಗಿರುವಂಥದ್ದು. ಇಸ್ರೇಲ್ನಾದ್ಯಂತ ರಾತ್ರಿ ಇಡೀ ವಾಯುದಾಳಿ, ಸೈರನ್ಗಳು ಹಾಗೆ ಸ್ಫೋಟಗಳು ಮೊಳಗಿದ್ವು. ಇನ್ನು ಇವತ್ತು ಬೆಳಗ್ಗೆ ನಿವಾಸಿಗಳು ಬಾಂಬ್ ಆಶ್ರಯಗಳಲ್ಲಿ ಆಶ್ರಯ ಪಡೆಯುವಂತೆ ಮಿಲಿಟರಿ ಕರೆಯನ್ನ ನೀಡಿತು. ಇನ್ನು ಇರಾನ್ನಿಂದ ಬಂದ ಇತ್ತೀಚಿನ ದಾಳಿಗಳಲ್ಲಿ ಡಜನ್ ಗಟ್ಟಲೆ ಕ್ಷಿಪಣಿಗಳನ್ನ ಹಾರಿಸಲಾಗಿದೆ ಅಂತ ಇಸ್ರೇಲಿ ಮಿಲಿಟರಿ ಕೂಡ ಹೇಳಿದೆ. ಹಾಗೆ ಟೆಲ್ ಅವೀವ್ನ ಡೌನ್ ಟೌನ್ನಲ್ಲಿರುವ ಗಗನಚುಂಬಿ ಕಟ್ಟಡಗಳ ಮೇಲೆ ಹೊಗೆ ಬರ್ತಾ ಇದೆ ಅಂತ ಅಲ್ಲಿನ ವರದಿ ಕೂಡ ಆಗಿರುವಂಥದ್ದು. ಇನ್ನು ಇರಾನ್ನ ಕ್ರಾಂತಿಕಾರಿ ಗಾರ್ಡ್ ಇಸ್ರೇಲ್ನಲ್ಲಿ ಡಜನ್ ಗಟ್ಟಲೆ ಗುರಿಗಳ ಮೇಲೆ ದಾಳಿಯನ್ನ ಕೂಡ ಮಾಡಿರುವಂಥದ್ದು. ಹೀಗಾಗಿ ಇಸ್ರೇಲ್ ಮೇಲೆ ಇರಾನ್ ಈಗ ಪ್ರತಿ ದಾಳಿಯನ್ನ ಮಾಡಿದೆ.